ನಮಸ್ತೆ ರೈತ ಬಾಂಧವ್ರೆ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಜೋರಮ್ಮ? ವೀರೇಶ್ ಎಕ್ಕೆಗೊಂದಿ. ಸರ್ ವೀರೇಶ್ ಅಲ್ಲ ಸರ್? ವೀರೇಶ್ ಸರ್. ನಾನು ಸರ್ ಮಾರುತಿ. ಮಾರುತಿ. ಹಾಂ ಸರ್. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿ ತಾವು. ಹೌದು ಸರ್. ಅಪ್ಪಾಜಿ ದೈವಾಲಯನ ಆದ ನಂತರ ಈ ಪೂರ ಜವಾಬ್ದಾರಿ ಹೌದು ಸರ್. ನೀವೇ ನೋಡ್ತಾ ಇದ್ದೀರಿ. ಒಂದು 3,000 ಅಡಿಕೆ ಗಿಡ ಮಾಡಿದ್ದೀರಿ, ಹೌದಲ್ಲ ಸರ್? ಹೌದು ಹಾಂ ಸರ್. ಈಗ ಈ ಗೊಬ್ಬರ ಗಿಡ ಮಾಡಿದಿರಲ್ಲ ಸರ್, ಬಾಳೆ ಮಾಡಿದಿರಲ್ಲ ಸರ್, ಈ ಟೋಟಲ್ ಬಾಳೆ ಇದು ಎಷ್ಟು ಗುಣೆ ಐತೆ ಸರ್? ಅದು ಬಾಳೆ ಒಂದು 600 ಗುಣ ಇದೆ ಸರ್. ಬಾಳೆ ಅಲ್ಲ, ಬಾಳೆ ಐತಲ್ಲ ಸರ್, ಈ ಗೊಬ್ಬರ ಗಿಡನೂ ಮಾಡಿದಿರಲ್ಲ ಸರ್? 2 ವರ್ಷ ಆತಲ್ಲ ಸರ್? 2 ವರ್ಷ ಆಯ್ತು. 2 ವರ್ಷ ಆತಲ್ಲ ಸರ್. ಯಾವುದೇ ಉಳುಮೆ ಮಾಡ್ತಲ್ಲ ತಾವು? ಜೋರ ಮಾತಾಡ್ಬೇಕು. ಉಳುಮೆ ಮಾಡ್ತೇವೆ ಸರ್. ಯಾವುದೇ ಉಳುಮೆ ಮಾಡ್ತಿಲ್ಲ? ಹಾಂ, ಉಳುಮೆ ಮಾಡ್ತಿಲ್ಲ ಸರ್. ಇಷ್ಟೆಲ್ಲ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನಿಮ್ಮ ತೋಟದ ಚರ್ಚೆ ಮಾಡ್ತಿದ್ವಿ. ಹಾಂ ಸರ್. ಈ ಮಣ್ಣಿಗೆ ಮುಚ್ಚಿಗೆ ಪದ್ಧತಿಯನ್ನು ಅನುಸರಿಸ್ತಿದ್ದೀರಿ ತಾವು. ಹೌದು ಸರ್. ಭೂಮಿ ತಾಯಿನ ಬೆತ್ತಲೆ ಬಿಡ್ತಿಲ್ಲ. ಹೌದು. ಇಲ್ಲಿ ಆದರೂ ನೀರು ಜಾಸ್ತಿ ಕೊಡ್ತಿದ್ದೀರಿ ನೀವು. ಹಾಂ ಸರ್, ಅದೊಂದು ನಾವು ನೀರು ಜಾಸ್ತಿ ಕೊಡ್ತಿದ್ದೀರಿ. ಯಾಕೆ ಹೇಳಿದೆ ಅಂತ ಹೇಳಿದರೆ ಸರ್, ಒಂದು ಬಾಳೆ ಇದೆಯಲ್ಲ ಸರ್, ಗುಂಪು ಬಾಳೆ ಇದೆಯಲ್ಲ ಸರ್, ಗುಂಪು ಬಾಳೆ ಗೊಬ್ಬರದ ಗಿಡ, ಇದು ನೈಟ್ರೋಜನ್ ಸಾರಜನಕ ಸ್ಥಿರೀಕರಣಕ್ಕೆ ಅದು ರಿಚ್ ಪೊಟ್ಯಾಷಿಯಂ ಬಾಳೆಯಿಂದ ಸಿಗ್ತತಿ ಅಂತ. ಬಟ್ ಇದು ಇಲ್ಲಿರ್ತಕ್ಕಂಥ ಬಾಳೆ ಇದು ಚೆನ್ನಾಗಿ ಡಿಕೆ ಆಗ್ತಾ ಇಲ್ಲ, ಡಿಕಾಂಪೋಸ್ ಆಗ್ತಾ ಇಲ್ಲ. ನೀರು ಜಾಸ್ತಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ರೂಟ್ ಬಯೋಮಾಸು ಅಭಿವೃದ್ಧಿ ಕಡಿಮೆ ಆಗುತ್ತೆ. ಜೊತೆಗೆ ಸರ್ ಇಲ್ಲಿಂದ ಇದು ಯಾವುದು ಈ ಸೂಕ್ಷ್ಮಾಣುಜೀವಿ ಚಟುವಟಿಕೆನೂ ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಸಾಕಷ್ಟು ನೀರನ್ನು ಹಿಡಿಟ್ಕೊಂತತಿ ಈ ಬಾಳೆ, ಹೌದಾ? ಈ ಭಾಗದಲ್ಲಿ ಸರ್ ಬಾಳೆ ಮತ್ತು ಇದು ಗೊಬ್ಬರದ ಗಿಡ ಮಾಡಿರೋದ್ರಿಂದ, ಕ್ಲಿಸಿಡಿಯಂ ಮಾಡಿರೋದ್ರಿಂದ ಎಲ್ಲೆಲ್ಲಿ ಕಡಿಮೆ ನೀರಿದೆಯೋ, ಇವಾಗ ಟ್ಯಾಂಕರಲ್ಲಿ ನೀರು ಹೊಡಿತಾರೆ ನೋಡ್ರಿ, ಅವನ್ನ ಅವಾಯ್ಡ್ ಮಾಡೋಕ್ಕೆ ಅವಕಾಶ ಐತಿಲ್ಲ ಸರ್? ಇದೆ ಸರ್. ಇದೆಯಲ್ಲ ಸರ್? ಸರ್ ನಾವು ಪ್ರಾಯೋಗಿಕವಾಗಿ ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ. ಈ ಬಾಳೆ ತ್ಯಾಜ್ಯ ಇದೆಲ್ಲ ಸೇರ್ಕೊಂಡು ಈ ಜಾಗದಲ್ಲಿ ಸುಮಾರು ಒಂದು ಹತ್ತತ್ರ ಒಂದು 100 kg ಮಿನಿಮಮ್ ಎಲ್ಲ ಡಿ ಕೆ ಆದಮೇಲೆ ಇದು ಒಂದು 100 kg ಅಲ್ಲ ಸರ್? ಮಿನಿಮಮ್ ಒಂದು 100 kg ಆಗತ್ತಲ್ಲ ಸರ್? ಒಂದು 5 ರಿಂದ 6 ಗಿಡಕ್ಕೆ ತ್ಯಾಜ್ಯ ಸಾಕಷ್ಟು ಸೃಷ್ಟಿ ಆತಲ್ಲ ಸರ್ ಇಲ್ಲಿ. ಮಿನಿಮಮ್ 100 kg, ಮ್ಯಾಕ್ಸಿಮಮ್ 150 kg ತನಕ ಹೋಗ್ಕತ್ತಿದ್ದು, ಡಿಪೆಂಡ್ ಅಪಾನ್ ಯುವರ್ ಮೇಂಟೆನೆನ್ಸು. ಕೆಳಗೆ ಇದಿರ್ತತಿ, ಇದನ್ನ ಮೇಲೆ ಅವಾಗ ಪ್ರೂನಿಂಗ್ ಮಾಡೋದು, ಬೀಜಾಗ ತನಕ ಬಿಡಬಾರ್ದು ಇದನ್ನು. ಅಲ್ಲ, ಪ್ರೂನಿಂಗ್ ಮಾಡೋದು, ಬೀಜಾಗ ತನಕ ಬಿಟ್ಟರೆ ಹೊಲ ತುಂಬಾ ಗಿಡ ಬೆಳೆಬಿಡ್ತಾವೆ. ಹಂಗಾಗಬಾರ್ದು ಅನ್ನೋದಾದರೆ ಅವಾಗ ಚೆನ್ನಾಗಿ ಬೆಳೆಸಿ ಮಲ್ಚ್ ಮಾಡ್ತಕ್ಕಂಥದ್ದು ಸರ್. ಈ ಥರ ಮಾಡೋದ್ರಿಂದ ಮಣ್ಣಿನ ಸವಕಳಿ ಅವಾಯ್ಡ್ ಮಾಡ್ಬೋದು ಇಲ್ವೋ? ಮಾಡ್ಬೋದಲ್ಲ ಸರ್? ನೀವು ಕಂಟಿನ್ಯೂಸ್ ಆಗಿ 2 ವರ್ಷದಿಂದ ಸುಸ್ಥಿರ ಕೃಷಿ ಮಾಡ್ತಾಯಿದ್ದೀರಿ. ಸುಮಾರು ಈ ವರ್ಷ ಎಷ್ಟು ಸರ್ ಇದಕ್ಕೆ ಯಾವುದೇ ರಸಗೊಬ್ಬರ ಕೊಟ್ಟಿಲ್ಲ ಸರ್? ಎಷ್ಟು ಇದು ಎಷ್ಟು ಇಳುವರಿ ಇಲ್ಲಿ ಅವರೇಜ್ 8 ಬರುತ್ತೆ ಸರ್. ಅಲ್ಲ ಸರ್, ಈಗ ಒಂದು 1600 ಗಿಡದಿಂದ ಎಷ್ಟೈತೆ ಸರ್? ನಮ್ದು 12 ಕ್ವಿಂಟಲ್ ಆಗಿದೆ. ಅಲ್ಲ ಸರ್, ಹೊನ್ನಾಡಿ ಕೇಳ್ತಾರೆ. ಹೊನ್ನಾಡಿಕೆ ಅವರೇಜ್ ಈ ಸಲ 2 ವರ್ಷದಿಂದ 2 ವರ್ಷದಿಂದ ಮುಂಚೆ ಸರ್ಕಾರಿ ಗೊಬ್ಬರ ಬಳಸೋಕ್ಕಾರ 8 ಕ್ವಿಂಟಲ್ ಅವರೇಜ್ ಬರುತ್ತೆ. 12 ಕ್ವಿಂಟಲ್. ಈ ತೆಂಗು ಈ ಸಲ ನೋಡಿದ್ರೆ ಎಷ್ಟೈತೆ ಸರ್ ಇದು ಇಳುವರಿ? ಈ ಸಲ ಒಂದು 15,000 ಬರುತ್ತೆ ಸರ್. 15,000 ಕಾಯಿ ಆಗ್ಬೋದು. 15,000 ಕಾಯಿ ಆಗ್ಬೋದು ಸರ್. ಖರ್ಚು ಕಡಿಮೆ ಸರ್. ನಿರಂತರವಾಗಿ ಮೇಂಟೈನ್ ಮಾಡ್ಕೊಂತ ಹೋದರೆ ಸ್ವಲ್ಪ ಇನ್ನೊಂದಿಷ್ಟು ತಾಂತ್ರಿಕತೆಗೆ ಒಳಪಡಬೇಕು. ಒಂದಿಷ್ಟು ಸ್ಲರಿ ಮಾಡಿರಿ ಅಂತ ಹೇಳಿದ್ದೀನಿ ನೀವು. ಒಂದಿಷ್ಟು ಸ್ಲರಿ ಮೇಂಟೈನ್ ಮಾಡ್ಕೊಂಡು ಮಣ್ಣಿನ ಜೀವ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂತ ಹೋದರೆ, ಈ ನೀರು ಕಂಟ್ರೋಲ್ ಮಾಡ್ಕೊಂತ ಹೋದರೆ ಇನ್ನೂ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ. ಯಾಕಂದರೆ ದಾಯ ದೊಡ್ಡದೈತಿದು. ಅಡಿಕೆಯಿಂದ ಅಡಿಕೆಗೆ ಎಷ್ಟೈತೆ ಸರ್ ಅದು? ಇದು ಸಾಲಿಂದ ಸಾಲಿ ತೆಂಗಿನ ಮರ ಸಾಲು 12 ಅಡಿ ಐತೆ ಸರ್. ಸೆಂಟರ್ ಸಾಲು 9 ಅಡಿ ಐತೆ. ಹೌದಲ್ಲ ಸರ್? ಈಗ ತೆಂಗು ಐತಿ, ತೆಂಗಿನ ನೀರು ಜಾಸ್ತಿ ಆಗೈತಿ. ಒಂದು ಸಣ್ಣ ಧರ್ಮ ಸೂಕ್ಷ್ಮಗಳಿಗೆ ಹೇಳಿದ್ವಿ ನಿಮಗೆ, ಆ ಥರ ಮೇಂಟೈನ್ ಮಾಡಿ ಸರ್. ಅದು ಫರ್ದರ್ ಟೆಂಪ್ರೇಚರ್ ಜಾಸ್ತಿ ಅಂತ ನೀರು ಜಾಸ್ತಿ ಅಲ್ಲಲ್ಲ ಹೇಳಿದ್ದು ಗೊತ್ತದ ಸರ್. ಮಿನಿಮಮ್ ಕೊಟ್ಟರೆ ಇದನ್ನೇ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಪದೇ ಪದೇ ಮಾಡಬಾರ್ದು ಅಂತಂದು ಸರ್. ಇಲ್ಲಿಂದ ಒಂದು 8 ರಿಂದ 10 ಅಡಿ ಆಳ ತೆಗೆದ್ರೂ ಕೂಡ ಇಲ್ಲಿ ಸಾಕಷ್ಟು ಮಾಯಿಶ್ಚರ್ ಚೆನ್ನಾಗಿರ್ತೈತಿ, ತೇವಾಂಶ. ಎರೆಹುಳುನು ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿರ್ತೈತಿ. ಸಣ್ಣ ತಪ್ಪು ಈಗ ಈ ರೈತರು ನೀರು ಇಲ್ದ ಕಡೆಗೆ ಈ ಥರ ಮಾಡ್ಕೊಳೋದು ಒಳ್ಳೇದಲ್ಲ ಸರ್? ಮಳೆಗಾಲದಲ್ಲಿ ಒಂದು ಬಾಳೆ ಪಕ್ಕ, ಒಂದು ಗುಂಪು ಬಾಳೆ ಪಕ್ಕ ಒಂದು ಗೊಬ್ಬರದ ಗಿಡ ಮಾಡಿಬಿಟ್ರೆ ಅದ್ಭುತವಾಗಿ ತೋಟ ಮೇಂಟೈನ್ ಮಾಡ್ಕೊಳಕ್ಕೆ ಅವಕಾಶ ಇತ್ತು. ನೀರು ಕಮ್ಮಿ ಇದ್ದರೆ ತೋಟ ಬದುಕ್ಬೋದು ಸರ್. ಸರಿ ಏನು ಸರ್? ಹೌದು ಸರ್. ಯಾಕಂದ್ರೆ ನಿಮ್ಮಂಥ ಯುವಕರು ಈ ಥರ ಹೊಸ ಪ್ರಯೋಗಗಳನ್ನ ನೋಡಿ ಕಲಿತು ಮಾಡೋದ್ರಿಂದ
ಇನ್ನೊಬ್ಬ ಯುವಕನಿಗೆ ಅಥವಾ ರೈತರಿಗೆ ಒಂದಿಷ್ಟು ಅನುಕೂಲ ಆಗುತ್ತಲ್ಲ, ವಿಷಮುಕ್ತವಾಗಿ ಬೆಳಿಬೋದಂತ ಕಾನ್ಫಿಡೆನ್ಸ್ ಬರುತ್ತಲ್ಲ ಸರ್. ಬರುತ್ತೆ. ಈಗ ಒಂದು ಕಡೆಗೆ ಕಲ್ಪವೃಕ್ಷ, ಹ್ಞೂ ಕೆಲವು ಕಲ್ಪವೃಕ್ಷ ತೆಗೆದು ತೆಂಗಾಗಿ ಅಡಿಕೆ ಆಗ್ತದೆ. ಹ್ಞೂ 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 ಇವತ್ತು ತೆಂಗಿನ ಬೆಲೆ ಗಗನಕ್ಕೆ ಹೋಗಿ ಹೋಗ್ತೈತಿ, ಹೌದಲ್ಲ ಸರ್? 38,000 ಒಂದು ಕಡೆಗೆ ವಿಷಮುಕ್ತ ಬಾಳೆಹಣ್ಣನ್ನು ನೀವು ಸಮಾಜಕ್ಕೆ ಕೊಡ್ತಿದ್ದೀರಿ, ಅಡಿಕೆ ಒಂದಿಷ್ಟು ವಾಣಿಜ್ಯ ಬೆಳೆ ಹಾಕ್ಯಂದಿರಲ್ಲ ಸರ್. ಮತ್ತು ಬೇರೆ ಗಿಡ ಏನಾಯ್ತು ಸರ್ ನಿಮ್ಮ ತೋಟದ ಬಾರ್ಡ್ರಲ್ಲಿ? ಬೇರೆದಿಲ್ಲ ಸರ್, ಇದೆ ಇಷ್ಟೇ ಇಷ್ಟೇ ಮಾಡಿದಿರಲ್ಲ ಸದ್ಯಕ್ಕೆ ಇಷ್ಟೇ ಮಾಡಿರೋದು. ಸರ್, ತೆಂಗು, ಅಡಿಕೆ, ಬಾಳೆ. ಈಗ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು ಅಂತ ಅನಿಸ್ತದಲ್ಲ ಸರ್? ಹೌದು ಸರ್, ಭಾಳ ಖುಷಿ ಆಗುತ್ತೆ ಸರ್. ತೋಟಕ್ಕೆ ಬಂದರೆ ಒಂದು ಖುಷಿ ಆಗುತ್ತೆ. ಈಗ ನಾವು ಹೇಳೋದು ಹೆಂಗೆ ಗೊತ್ತಾ ಸರ್, ನೀರು ಕಡಿಮೆ ಮಾಡ್ಕೊಂಡ್ರೆ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡ್ರೆ ಫಿಟ್ ಬನಿ ಬರೋಕ್ಕೆ ಅವಕಾಶ ಐತೆ ನೋಡಿ ಸರ್. ಆಯ್ತು, ಫಿಟ್ ಬನಿ ಬರ್ಲಿಕ್ಕೆ ಅವಕಾಶ ಐತೆ ನೋಡಿ ಸರ್. ಹ್ಞೂ. ಈ ಸಲ ಒಟ್ಟಾರೆ ಅಡಿಕೆ ಎಷ್ಟು ಸರ್? ಒಣ ಅಡಿಕೆ ಒಟ್ಟಾರೆ ಒಟ್ಟಾರೆ ಸರ್ 35 ಕ್ವಿಂಟಲ್ ಆಗಿದೆ ಸರ್. 35 ಕ್ವಿಂಟಲ್ ಸರ್. ಒಳ್ಳೇದಾಗಲಿ, ಹ್ಞೂ ಇನ್ನೂ ಚೆನ್ನಾಗಿ ಮಾಡಿ ಸರ್. ಸರಿ ಸರ್, ನೀವು ಹೇಳಿದ್ನ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಾವು ಏನಾದರೂ ಅದೇ ಸರ್, ನಾವು ಇದೇ ಮೆಥಡೇ ನಾವು ಈಗ ನಮ್ಮ ಸ್ನೇಹಿತನ ತೋಟ ನೋಡ್ಕೊಂಡು ನೀವು ಜಾಕಾಯಿ ಮಾಡಿದಿರಲ್ಲ, ಈಗ ಸ್ಟಾರ್ಟ್ ಮಾಡಿದಿರಿ ಸರ್. ಈಗ ಈ ವರ್ಷದಿಂದ ಹಾಕಿದ್ದೀನಿ ಸರ್ ಜಾಕಾಯಿ. ಬಟ್ ಅದಕ್ಕಿಂತ ಹಿಂದಿನ ವರ್ಷ ಇದೇ ಮೆಥಡ್ ಅಂದ್ರೆ ಗುಂಪು ಬಾಳೆ ಪದ್ಧತಿ. ಅಲ್ಲ, ಬನ್ನಿ ಚೆನ್ನಾಗಿ ಬರ್ತೈತಲ್ಲ ನಿಮ್ದು? ಚೆನ್ನಾಗಿ ಬರ್ತೈತೆ ಸರ್. ಈಗ ಅಟ್ ಪ್ರೆಸೆಂಟ್ ಎಷ್ಟು ಕ್ವಿಂಟಲ್ ಹೋಯ್ತು ಸರ್? ಈಗ 8 ಕ್ವಿಂಟಲ್ ಕೊಟ್ಟಿದ್ದೀವಿ ಸರ್. 8 ಕ್ವಿಂಟಲ್ ಕೊಟ್ಟಿದ್ದೀರಿ 8 ಕ್ವಿಂಟಲ್ ಕೊಟ್ಟಿದ್ದೀವಿ. ಅವರಿಗೆ ಒಂದು 6, 7, 8, 10 ಕೆಜಿ ತನಕ ಬರ್ತೈತಲ್ಲ ಸರ್? 8-10 kg ಬರ್ತದೆ ಸರ್. ಇಲ್ಲಿವರೆಗೆ ನೀವು ಎಷ್ಟು ಕ್ವಿಂಟಲ್ ಕೊಟ್ಟಿದ್ದೀರಿ ಸರ್ ಅಂದಾಜು? ಬಾಳೆ ಸರ್. ಹಾಂ, ಬಾಳೆ ನಮ್ಮದು ಭಾಳ ಆಗಿದೆ ಸರ್. ಎಷ್ಟಿದೆ ಸರ್? ಹತ್ತತ್ರ ಈಗ ಒಂದು 1 ಲಕ್ಷ ರೂಪಾಯಿ ನಿಯರ್ ಆಗಿದೆ ಸರ್. 1 ಲಕ್ಷ ರೂಪಾಯಿ ನೀರು. ಆಯ್ತು. ಒಂದು ಪರ್ಯಾಯ ಆದಾಯ ನಮಗೆ ಮನೆ ತಿನ್ನಕ್ಕೆ, ಆಮೇಲೆ ಸೂಕ್ಷ್ಮಾಣುಜೀವಿಗಳಿಗೆ ತ್ಯಾಜ್ಯ, ತ್ಯಾಜ್ಯ ಎಲ್ಲದೂ ಕೂಡ ಎರಡು ಆಯ್ತು ಸರ್. ಪ್ರಕೃತಿ ಪೂರ್ವಕವಾಗಿರ್ತಕ್ಕಂಥ ತೋಟಗಾರಿಕೆ ಪದ್ಧತಿ, ಸುಸ್ಥಿರ ತೋಟಗಾರಿಕೆ ಅಲ್ಲ ಸರ್? ಹೌದು ಹೌದು ಸರ್, ಹೌದು. ಯಾಕೆಂದರೆ ಇದು ಬಾಳೆ ಗುಂಪು ಬಾಳೆ ಏನೊಂದು ಅಡ್ವಾಂಟೇಜ್ ಏನಂದರೆ, ಈಗ ಒಂದು 2 ದಿನ ನೀರು ಇಲ್ಲದ್ರೆ ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ ಸರ್. ನೀರು ಹಿಡ್ಕೊಂಡಿರುತ್ತಲ್ಲ, ಅದು ಬೇಸಿಗೆ ಟೈಮಲ್ಲಿ ಕೊಡುತ್ತೆ ಸರ್. ಅದು ಅಡಿಕೆ ಗಿಡಕ್ಕಾಗಲಿ ರಿಲೀಸ್ ಮಾಡ್ತದೆ, ಹೌದು, ಬೇರೆ ಬೆಳೆಗಳಿಗೋಸ್ಕರ ರಿಲೀಸ್ ಮಾಡುತ್ತೆ ಸರ್. ರಿಲೀಸ್ ಮಾಡುತ್ತೆ ಸರ್. ಹಂಗಾಗಿ ಸ್ವಲ್ಪ ಈ ಸರಿ ನಾನು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಸ್ವಲ್ಪ ನೀರು ಲೇಟಾಗಿ ಲೇಟಾಗಿ ಕೊಡ್ತಿದ್ದೀರಲ್ಲ. ಹೌದು. ಈ ಸಲ ಪರವಾಗಿಲ್ಲ, ಚೆನ್ನಾಗಿ ಅನ್ಸುತ್ತಲ್ಲ? ಪರವಾಗಿಲ್ಲ. ಆಮೇಲೆ ಇದು ಟೆಂಪ್ರೇಚರ್ ಮ್ಯಾನೇಜ್ ಮಾಡುತ್ತೆ ಸರ್. ಇದು ಟೆಂಪರೇಚರ್ ಮ್ಯಾನೇಜ್ ಮಾಡುತ್ತಲ್ಲ? ಮ್ಯಾನೇಜ್ ಮಾಡುತ್ತೆ, ಅದು ಖುಷಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಸಂಪರ್ಕಕ್ಕೆ ದಾವಣಗೆರೆ ಜಿಲ್ಲೆಯಿಂದ 9972699813 ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರದಲ್ಲಿ ಸಂಪರ್ಕಿಸಿ. ಥ್ಯಾಂಕ್ ಯು. ಹೇಳಿ ಸರ್, ಈಗ ನಿಮ್ಮ ನಂಬರ್? 9945774346. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ವೀರೇಶ್, ಮಾರುತಿ. ಮಾರುತಿ, ಒಳ್ಳೆಯದಾಗಲಿ ಸರ್. ಓಕೆ. ಹ್ಞೂ, ತೋರಿಸಿ.